ಅದಕ್ಕೆ ಯಾರು ಮಾಡಿದ್ರೆ ಬಚ್ಚೇಗೌಡ ಇದ್ದಾಗ ಟಾರ್ ರೋಡ್ ಹಾಕಿದ್ದೆ ಅಷ್ಟೇ. ಆಮೇಲೆ ಸುಧಾಕರ್ ಬಂದರು, ಯಾರು ಮಾಡಿಲ್ಲ, ಏನು ಮಾಡಿಲ್ಲ. MLA ಸಾಹೇಬ್ರು ಒಂದೇ ಮಾತು ಕೊಟ್ಟರು, ನಾನಿದ್ದೀನಿ ತಮ್ಮ ಹಾಕ್ಕೊಡ್ತೀನಿ ಅಂತ. ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರು. ಇವಾಗ ನೋಡಿ ಇದೇ CC ರಸ್ತೆ ಹೆಂಗೈತೆ, ಹಿಂಗೆ ಮಾಡಿಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಪ್ರದೀಪ್ ಸರ್ ಏನು ಮಾಡ್ತಾಯಿಲ್ಲ, ಅದು ಇದು ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಗುಡೆ ಮಾಟುಗಳು ಬಿಡ್ತಾರೆ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಹೇಳೋದೊಂದೇ, ನಮ್ಮೂರಿಗೆ ಬರಲಿ ಸರ್, ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡವ್ರೆ ಅಂತ. ನಮ್ಮೂರಿಗೆ ಬರಲಿ, ತೋರಿಸ್ತೀವಿ ನಾವು. ನಮ್ಮ ಶಾಸಕರಿಗೆ ನಾವು ಯಾವತ್ತಿದ್ರೂ ಅವ್ರನ್ನ ಕೈ ಬಲಪಡಿಸೋದಕ್ಕೆ ನಾವಿರ್ತೀವಿ. ನಾವು ಶಾಸಕರ ಜೊತೆ ಕೈ ಜೋಡಿಸ್ತೀವಿ. ನನ್ನ ಹೆಸರು ಗೌತಮ್ ಅಂತ. ನಮ್ಮ ಪ್ರದೀಪ್ ಈಶ್ವರ್ ಅವರು ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದಲ್ಲಿ ನಮ್ಮೂರಿಗೆ ಬಂದಿದ್ದರು. ನಮಗೆ ಒಂದು 15-20 ವರ್ಷದಿಂದ ರಸ್ತೆಗಳೇ ಇರಲಿಲ್ಲ, ಗುಣಿ ಇತ್ತು, ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ನಮ್ಮೂರಿಗೆ ಬಂದು ನಾವು ಕೇಳ್ಕೊಂಡ್ವಿ, ಸರ್ ರೋಡ್ ಇಲ್ಲ ಈ ಥರ ಕೇಳ್ಕೊಂಡ್ರೆ ನಮ್ಮೂರಿಗೆ CC ರೋಡ್ ಹಾಕ್ಸಿದ್ದಾರೆ. ಎಲ್ಲ ಮಳೆ ಬಿದ್ದು ಎಲ್ಲಂದ್ರಲ್ಲೇ ನೀರು ನಿಂತಾಯಿತ್ತು. ಪ್ರದೀಪ್ ಈಶ್ವರ್ ಗೆದ್ದಾಗಿಂದ ನಮ್ಮೂರಲ್ಲಿ ಬೀದಿಗೂ CC ರೋಡ್ಸ್ ಹಾಕ್ಸಿದ್ದಾರೆ. ಎಲ್ಲರಿಗೂ ಒಂದೇ ಥರ ನೋಡ್ತಾರೆ, ಜಾತಿ ಭೇದ ಭಾವ ಮಾಡಲ್ಲ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲವರು ಹೇಳ್ತಾರೆ ಪ್ರದೀಪ್ ಸರ್ ಏನು ಮಾಡ್ತಾಯಿಲ್ಲ, ಅದು ಇದು ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಗುಡೆ ಮಾಟುಗಳು ಬಿಡ್ತಾರೆ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಹೇಳೋದೊಂದೇ, ನಮ್ಮೂರಿಗೆ ಬರಲಿ ಸರ್, ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡವ್ರೆ ಅಂತ. ನಮ್ಮೂರಿಗೆ ಬರಲಿ, ತೋರಿಸ್ತೀವಿ ನಾವು. CC ರೋಡ್ ಮಾಡಿಸವ್ರೆ, ಬೀದಿಗೂ ರೋಡ್ಗಳು ಹಾಕ್ಸ್ಕೊಟ್ಟವ್ರೆ, ಬೋರ್ವೆಲ್ಸ್ ಹಾಕ್ಕೊಟ್ಟವ್ರೆ. ಬಡವರಿಗೆಲ್ಲ ಬೋರ್ವೆಲ್ಸ್ 4-5 ಬೋರ್ವೆಲ್ಸ್ ಹಾಕ್ಕೊಟ್ಟವ್ರೆ ನಮ್ಮೂರಲ್ಲಿ. ನಮ್ಮ 4 ಊರಲ್ಲಿ CC ರಸ್ತೆಗಳು ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸರ್. ನಮಸ್ಕಾರ, ನಾಸಿಂನಹಳ್ಳಿ ಹರೀಶ್ ಅಂತ ನನ್ನ ಹೆಸರು. ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಪ್ರದೀಪ್ ಈಶ್ವರ್ ಸರ್ ಅವರು ಏನು ಒಂದು 3-4 ತಿಂಗಳ ಹಿಂದ್ಗಡೆ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು. ಶಾಸಕರು ಏನೋ 36 ಅಧಿಕಾರಿಗಳ ಜೊತೆ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು. ಏನು ಅವತ್ತು ಜನರ ಸಮಸ್ಯೆ ಇರ್ಬೋದು ಅವತ್ತು ಕೇಳಿದ್ವಿ. ಮತ್ತು ನಮ್ಮೂರಲ್ಲಿ ರಸ್ತೆ ಇಲ್ಲ ಅಂತ ಒಂದು ಶಾಸಕರಿಗೆ ಒಂದು ಮನವಿ ಮಾಡಿದ್ವಿ. ಏನು ಓಡಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮೂರು ರಸ್ತೆ, ನಮ್ಮೂರಿಂದ ನಮ್ಮೂರವರೆಗೂ ಓಡಾಡಲಿಕ್ಕೆ ಆಗ್ತಾಯಿಲ್ಲ ರಸ್ತೆ. ಆ ಥರ ಗುಣಿಗಳಿತ್ತು, ಜನ ಎಲ್ಲ ಬಿದ್ದೋಗ್ತಾಯಿದ್ದರು. ಆವತ್ತು ನಾವು ಒಂದು ಶಾಸಕರಿಗೆ ಒಂದು ಮನವಿ ಮಾಡಿದ್ವಿ ಒಂದು 4-5 ತಿಂಗಳ ಹಿಂದ್ಗಡೆ. ಅದ್ರ ಮಾತಿನಂತೆ ಇವತ್ತು ಏನು ನಮ್ಮ ಶಾಸಕರು ಒಂದು ಸ್ವಲ್ಪ ಲೇಟ್ ಆದರೂ ಒಂದು ಸ್ವಲ್ಪ ಲೇಟೆಸ್ಟಾಗಿ ರೋಡ್ ಹಾಕ್ಕೊಟ್ಟಿದ್ದಾರೆ. ಓಡಾಡಲಿಕ್ಕೆ ಚೆನ್ನಾಗಿರೋವಂಥ ಒಂದು ರಸ್ತೆ ಹಾಕ್ಕೊಟ್ಟಿದ್ದಾರೆ. ಅವು ನಮ್ಮ ಶಾಸಕರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಬಯಸ್ತೀವಿ. ಮತ್ತೊಂದು ಏನಂದರೆ, ನಾನೊಬ್ಬ ದಲಿತ ಹುಡುಗ ನಮ್ಮೂರಿಗೆ ಬಂದಿದ್ದಾಗ ಅವ್ರ ಜೊತೆಯಲ್ಲಿ ಕುಂಟಿಸ್ಕೊಂಡು, ಅವ್ರ ಕಾರಲ್ಲಿ ಕುಂಟಿಸ್ಕೊಂಡು, ಅವ್ರ ಜೊತೆ ಪಕ್ಕದಲ್ಲಿ ಕುಂಟಿಸ್ಕೊಂಡು, ನಾವು ಊಟ ಹಾಕಿದ ತಟ್ಟೆಯಲ್ಲಿ ಊಟ ಬಡಿಸಿದ್ದಂಥ ಊಟ ಮಾಡಿ, ನಮಗೆ ಒಬ್ಬ ದಲಿತನ ಅಂತ ನೋಡಿಲ್ಲ, ಒಬ್ಬ ಯುವಕನಾಗಿ ನಮಗೆ ಇವತ್ತು ಇಷ್ಟೊಂದು ಬೆಳೆಸಿ ಅವರು ಒಂದು ನಮಗೆ ಆದಂಥ ಒಂದು ಗೌರವ ಕೊಟ್ಟು ಇವತ್ತು ಅವರು ಮಾಡಿದ್ದಾರೆ. ವೈಯಕ್ತಿಕವಾಗಿ ನಮಗೆ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ ಶಾಸಕರು. ಇವತ್ತು ಒಳ್ಳೆ ನೀರು ಬರ್ತಾಯಿದೆ, ಒಳ್ಳೆ ಬೆಳೆ ಬರ್ತಾಯಿದೆ. ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಶಾಸಕರಿಗೆ ನಾವು ಯಾವತ್ತಿದ್ರೂ ಅವ್ರನ್ನ ಕೈ ಬಲಪಡಿಸೋದಕ್ಕೆ ನಾವಿರ್ತೀವಿ. ನಾವು ಶಾಸಕರ ಜೊತೆ ಕೈ ಜೋಡಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು. ಅನೇಕ ಈ ಥರ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಎಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ನಾವು ಬಯಸ್ತೀವಿ. ನನ್ನ ಹೆಸರು ರಾಮಕೃಷ್ಣ ಅಂತ. ನಮ್ಮದು ನಾಸಿಂನಹಳ್ಳಿ ಗ್ರಾಮ. ನಮ್ಮೂರಿಗೆ ನಮ್ಮ ಶಾಸಕರು ಅಂತ MLA ಸಾಹೇಬರು ಒಂದು ಸಲ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು. ಆವಾಗ ಇದು ನಾನು ಚಿಕ್ಕ ಹುಡುಗ 20 ವರ್ಷದ ಹಿಂದೆ ಹಾಕಿರೋ ರೋಡ್ ಇದು. ಬರೀ ಗುಣಿಗಳು ಬೈಕಲ್ಲಿ ಓಡಾಡಿದ್ರೆ ಮಳೆ ಬಂದರೆ ಬಿದ್ದು ಎದ್ದು ಹೋಗ್ತಾಯಿದ್ವಿ ಮನೆಗೆ. ಅಂಥ ಸಿಚುವೇಶನ್ ಇತ್ತು ನಮ್ಮೂರಿಗೆ. ಬಟ್ ಒಂದು ಸಲ ನಮ್ಮೂರಿಗೆ ನಮ್ಮ MLA ಸಾಹೇಬರು ಬಂದಿದ್ದರು. ಆವತ್ತು ನಾವು ಮನವಿ ಮಾಡ್ಕೊಂಡ್ವಿ, ಸರ್ ಹಿಂಗೆ ನಮ್ಮೂರು ರೋಡ್ ಸರಿ ಇಲ್ಲ, ದಯವಿಟ್ಟು ರೋಡ್ ಹಾಕ್ಕೊಡಿ ಅಂತ. ಅವಾಗ ನಮ್ಮ MLA ಸಾಹೇಬರು ಒಂದೇ ಮಾತು ಕೊಟ್ಟರು, ನಾನಿದ್ದೀನಿ ತಮ್ಮ ಹಾಕ್ಕೊಡ್ತೀನಿ ಅಂತ. ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರು. ಇವಾಗ ನೋಡಿ ಇದೇ CC ರಸ್ತೆ ಹೆಂಗೈತೆ, ಹಿಂಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ವಾರದಲ್ಲಿ ಯರ್ನಾಗಿನಹಳ್ಳಿ ಗುದ್ದಲಿ ಪೂಜೆ ಮಾಡ್ತಾರೆ ನಮ್ಮ ಸಾಹೇಬರು. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು ಅಂತ ದೇವ್ರಿದ್ದಂಗೆ ನಮಗೆ ನಮ್ಮ MLA ಸಾಹೇಬರು. 5 ವರ್ಷ ಸುತ್ತಾಡಿದ್ದೀನಿ BJP ಅವ್ರ ಹಿಂದೆ ಒಂದು ಬೋರ್ವೆಲ್ಗೋಸ್ಕರ. ಬಟ್ ನಮ್ಮ ಸಾಹೇಬರು ಬಂದಮೇಲೆ ಅವ್ರಿಗೆ ಒಂದೇ ಒಂದು ಮಾತು ಮನವಿ ಮಾಡಿದ್ರಿ, ಸರ್ ಹಿಂಗೆ 5 ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ, ಒಂದು ಬೋರ್ವೆಲ್ ಹಾಕ್ಕೊಡೋಕ್ಕಾಗಲಿಲ್ಲ BJP ಅವ್ರಿಗೆ ಅಂತೇಳಿ. ತಮ್ಮ ನಾನಿದ್ದೀನಿ ಅಂತ ಹೇಳ್ಬಿಟ್ಟು 1-2 ತಿಂಗಳಲ್ಲಿ ಬೋರ್ವೆಲ್ ಸ್ಯಾಂಕ್ಷನ್ ಆಯಿತು. ನನಗೆ ಒಳ್ಳೆ ನೀರು ಬಂತು. ಇವಾಗ ಅದರಿಂದ ಬೆಳೆದು ಮಾರ್ಕೆಟ್ಗೆ ಹೋಗಿ ದಿನಕ್ಕೆ 3-4 ಸಾವಿರ ಸಂಪಾದನೆ ಮಾಡ್ತಾಯಿದ್ದೀನಿ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಥರ ಬಂದವರು ನಮಗೆ MLA ಸಾಹೇಬರು. ಅವ್ರ ಜೊತೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಅವ್ರಿಗೆ. ನಾಸಿಂನಹಳ್ಳಿಯಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಇಲ್ಲ, ಎಲ್ಲರಿಗೂ
36 ಅಧಿಕಾರಿಗಳನ್ನ ಕರ್ಕೊಬಂದು ಚಾಪೆ ಮೇಲೆ ಕೂರಿಸಿ ಅವರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ಇಂಥ MLA ಸಾಹೇಬರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ದೇವ್ರಂಥ MLA ಹೇಳ್ತಾರೆ ಕೆಲವರು, ಸುಮ್ಮನೆ ಮಾತಿಗೆ ಬೊಗಳೆ ಬಿಡ್ತಾರೆ, ಅದು ಇದು ಅಂತ ಹೇಳ್ತಾರೆ. ಬಂದಿಲ್ಲಿ ಕಣ್ಣು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಎಲ್ಲ ಅವ್ರಿಗೆ ಹೇಳೋದು ಒಂದೇ ಮಾತೆ, ನಾನು ಬಂದು ಕಣ್ಣು ಬಿಟ್ಟು ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಏನಾಗಲ್ಲ, ಬಂದು ನೋಡಬೇಕು, ಕಣ್ಣು ಬಿಟ್ಟು ನೋಡಬೇಕು ನಮ್ಮ MLA ಸಾಹೇಬ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಅವ್ರ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನು ಮಾಡಿದ್ದಾರೆ ಅಂತೆಲ್ಲ ಇಲ್ಲಿ ಬಂದು ನೋಡಲಿ. ಕೊಂಡೇನಹಳ್ಳಿ ವೆಂಕಟಪ್ಪ ನಾಯ್ಕ ಅಂತ. ಪ್ರದೀಪ್ ಅನ್ನೋರು MLA ಆದಮೇಲೆ ನಮಗೆ ಕೊಂಡೇನಹಳ್ಳಿಗೆ ಒಂದು 5 ಲಕ್ಷ ರೋಡ್ ಹಾಕಿದ್ರು, ದೇವಸ್ಥಾನ ಸುಟ್ಟೂರು. ಹೇಳಿದ ತಕ್ಷಣ ಆಗಿದ್ರು ಪಾಪ MLA ಅವರು. ಆಮೇಲೆ 4 ಲೋನ್ ಮಾಡಿಕೊಟ್ಟವ್ರೆ ಲಂಬಾಣಿ ಜಾತಿಗೆ. ಈ ರೋಡು ನಾವು ಹೋರಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಿಮೆಂಟ್ ರೋಡ್ ಹಾಕ್ಬಿಟ್ಟು ಚೆನ್ನಾಗಿ ರೋಡ್ ಚೆನ್ನಾಗಿ ಮಾಡವ್ರೆ. ಅದಕ್ಕೆ ಯಾರು ಮಾಡಿದ್ರೆ ಬಚ್ಚೇಗೌಡ ಇದ್ದಾಗ ಟಾರ್ ರೋಡ್ ಹಾಕಿದ್ದೆ ಅಷ್ಟೇ. ಆಮೇಲೆ ಸುಧಾಕರ್ ಬಂದರು, ಯಾರು ಮಾಡಿಲ್ಲ, ಏನು ಮಾಡಿಲ್ಲ. ಸಾಹೇಬರು ಬಂದ ಮೇಲೆ ಈ ರೋಡ್ ಹಾಕಿದ್ರು, ಸಿಮೆಂಟ್ ರೋಡ್. ಆದಮೇಲೆ ಚೆನ್ನಾಗಿ ನಾವು ಹೇಳಿದ ತಕ್ಷಣ ಮಾಡ್ತಾವ್ರೆ ಪ್ರದೀಪ್ ಸರ್ ಅವರು. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.